ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆತ್ಮೀಯರೇ, ನಮ್ಮ ಸನಾತನ ಸಂಸ್ಕೃತಿ, ಸದಾಚಾರಗಳು, ಸನ್ನಡತೆಗಳು, ಸಚ್ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಜವಾಬ್ದಾರಿಯಲ್ಲಿ ಸಾಧ್ವಿ ಮಾಧ್ವಿ ಅನ್ನುವ ಹೆಸರಿನ ಒಂದು ಶಿಕ್ಷಣ ಸಂಸ್ಥೆಯನ್ನು 22 ಜೂನ್ 8ರಂದು ಉಡುಪಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪ್ರಾರಂಭಿಸಲ್ಪಟ್ಟದ್ದು ತಮಗೆಲ್ಲ ತಿಳಿದ ಸಂಗತಿ. 2 ವರ್ಷಗಳಲ್ಲಿ ನಮ್ಮ ಚಿಂತನೆಗಳ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಪ್ರಹ್ಲಾದ ಗುರುಕುಲದಲ್ಲಿ ನೀಡಲಾಗುತ್ತಿದೆ. ಇದರ ಬಗ್ಗೆ ಪೋಷಕರ ಒಳ್ಳೆಯ ಅಭಿಪ್ರಾಯಗಳು ಮೂಡಿಬಂದಿವೆ, ಜನರ ಆದರಗಳಿಗೆ ಪಾತ್ರವಾಗಿದೆ. ಈ ವರ್ಷದ ಈ ಶಾಲೆಯ ಕಾರ್ಯಕ್ರಮಗಳನ್ನು ರಥಬೀದಿಯ ಪ್ರಹ್ಲಾದ ಗುರುಕುಲದ ಕಟ್ಟಡದಲ್ಲಿಯೇ ಮುಂದುವರಿಸುತ್ತೇವೆ. ಒಂದು ವಾರದಲ್ಲಿ 1-2 ದಿನಗಳನ್ನು ಪ್ರಶಾಂತವಾದ ವಾತಾವರಣವನ್ನು ಆರಿಸಿ ಅಲ್ಲಿ ವಿಶೇಷವಾದಂತಹ ಚಿಂತನೆ ಮಂಥನಗಳನ್ನು ನಡೆಸಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವ ಸಂಕಲ್ಪ ಇದೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಎಲ್ಲ ಪಠ್ಯೇತರ ಪಠ್ಯಗಳ ಚಿಂತನೆಗಳನ್ನು ನಡೆಸಿ ಮಕ್ಕಳಿಗೆ ಒಳ್ಳೆಯ ಸದ್ಬೋಧನೆಯನ್ನು ಕೊಡಲಿಕ್ಕೋಸ್ಕರವಾಗಿ ಸುಸಜ್ಜಿತವಾದ ಕಟ್ಟಡದ ಜೊತೆಗೆ ಒಳ್ಳೆಯ ಆಟದ ಮೈದಾನ ಅದನ್ನೆಲ್ಲ ಒಳಗೊಂಡಿರತಕ್ಕಂತಹ ಪ್ರಶಾಂತ ವಾತಾವರಣವನ್ನು ಆರಿಸಿ ಅಲ್ಲಿ ಮುಂದುವರಿಸುವ ಯೋಜನೆ ಇದೆ. ಅಂತೂ ಮಕ್ಕಳ ಪ್ರಗತಿಗೋಸ್ಕರವಾಗಿ, ಮಕ್ಕಳ ಹಿತಚಿಂತನೆಗೋಸ್ಕರವಾಗಿ, ಅದಕ್ಕಿಂತಲೂ ಇಂದಿನ ಮಕ್ಕಳು ಮುಂದಿನ ಜನಾಂಗ, ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಭವ್ಯವಾದಂತಹ ನಾಗರಿಕರನ್ನು, ಸಮಾಜದ ರತ್ನವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರವಾಗಿ ಈ ಸಾಧ್ವಿ ಮಾಧ್ವಿ ಶಿಕ್ಷಣ ಸಂಸ್ಥೆಗೋಸ್ಕರವಾಗಿ ನಾವು ಮತ್ತೇನೂ ಕೇಳೋದಿಲ್ಲ. ನಿಮ್ಮ ಮಕ್ಕಳನ್ನು ಕಳುಹಿಸಿಕೊಡಬೇಕು, ನಿಮ್ಮ ಆತ್ಮೀಯರಿಗೆ ತಿಳಿಸಿಕೊಡಬೇಕು, ಇದರ ಮಹತ್ವವನ್ನು ತಿಳಿಸಿ ಇದರ ಪ್ರಯೋಜನವನ್ನು ನಮ್ಮ ಸಮಾಜಕ್ಕೆ ಆಗುವ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮೆಲ್ಲರ ಮುಂದಿದೆ. ಹಾಗಾಗಿ ನಮ್ಮ ಆತ್ಮೀಯ ವರ್ಗ ತಮ್ಮದೇ ಸಂಸ್ಥೆ ಅಂತ ಭಾವಿಸಿ ನಮ್ಮ ವಿಪ್ರರ ಸದಾಚಾರ ಸಂಸ್ಕೃತಿ ಅದನ್ನು ಬೆಳೆಸುವ ದೃಷ್ಟಿಯಲ್ಲಿ ಮುಂದಿನ ಭವ್ಯ ಪರಂಪರೆಯ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ಈ ಸಂಸ್ಥೆಗೆ ತಮ್ಮ ಮಕ್ಕಳನ್ನು ಅರ್ಪಿಸಬೇಕು ಅಂತ ನಾವು ಕಳಕಳಿಯಿಂದ ನಿಮ್ಮ ಮುಂದೆ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೇವೆ. ಇದರ ಬೆಳೆಸುವ ಜವಾಬ್ದಾರಿ ಅದೆಲ್ಲ ನಿಮ್ಮದು. ಎಲ್ರಿಗೂ ದೇವರ ಅನುಗ್ರಹ ಇರಲಿ, ಕೃಷ್ಣನ ಅನುಗ್ರಹ ಇರಲಿ, ಗುರುಗಳ ಆಶೀರ್ವಾದ ಇರಲಿ ಅಂತ ಈ ಹನುಮ ಜಯಂತಿಯ ಪರ್ವಕಾಲದಲ್ಲಿ ನಾವು ಹಾರೈಸ್ತಾ ಇದ್ದೀವಿ.